ಅಂದರೆ ಸಂಸದರೇ, ಈಗ ನೀವು ನಿನ್ನೆ ನಾವು ಏನು ಪ್ರೆಸ್ ಮೀಟ್ ಮಾಡಿ ಇದು ಹೇಳಿದ್ದೀರಾ, ನಮ್ಮ ಶಾಸಕರು ಡ್ರಾಮಾ ಅವರೇನು ಅಭಿವೃದ್ಧಿ ಕಾರ್ಯಗಳು ಮಾಡಿಲ್ಲ, ಅದ್ರ ಬಗ್ಗೆ ನಾನು ಸ್ವಲ್ಪ ನನಗೆ ಗೊತ್ತಿರೋ ವಿಚಾರನ ನಿಮ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಮೊದಲನೇದಾಗಿ ದೇವಮೂಲೆ, ಚಿಕ್ಕಬಳ್ಳಾಪುರ ದೇವಮೂಲೆಯಲ್ಲಿ ಬರುವಂಥ ಮುದ್ದೇನಹಳ್ಳಿ ಪಂಚಾಯಿತಿಯ ಗಟ್ಟಿಗಾನಹಳ್ಳಿ ಮತ್ತು ಸುಬ್ರಯ್ಯನಹಳ್ಳಿ ಊರಲ್ಲಿ ಫಸ್ಟು ನಮ್ಮ ಊರಿಗೆ ನಮ್ಮ ಶಾಸಕರು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ದಾರೆ ಸರ್. ಆ ಪ್ರೋಗ್ರಾಮ್ ಮಾಡಿದ್ದು ಇಮಿಡಿಯೇಟಾಗಿ ಅಲ್ಲಿ ಮೆಜಾರಿಟಿ ಕ್ಯಾಸ್ಟ್ ಇರೋದು ನಾಯಕರು. ಸೊ ಆ ಜನಾಂಗದವರು ಇರೋದರಿಂದ ಅಲ್ಲಿ 2,35,00,000 ವೆಚ್ಚದ ಕಾಮಗಾರಿಯನ್ನು ಸ್ಟಾರ್ಟ್ ಮಾಡಿದ್ದಾರೆ. ಸೊ ಅದು ಸುಮಾರು ಸ್ವಾತಂತ್ರ್ಯ ಬಂದವಾಗಿಂದನೂ ಅಲ್ಲಿ ರೋಡ್ ವ್ಯವಸ್ಥೆ ಇರಲಿಲ್ಲ, ಓಡಾಡೋಕ್ಕೆ ಕರೆಕ್ಟಾಗಿ ಒಂದು ದಾರಿ ಇರಲಿಲ್ಲ. ಈಗ ಮಾಡಿರೋದು ಅದು ಇಂಪ್ರೂವ್ಮೆಂಟ್ಸ್ ಅಲ್ವಾ ಸಂಸದರೇ. ಚಿಕ್ಕಲಹಳ್ಳಿ ಬ್ರಿಡ್ಜು ಅದು ಕೂಡ ಸುಮಾರು ವರ್ಷಗಳಿಂದ ಅಭಿವೃದ್ಧಿ ಆಗಿರಲಿಲ್ಲ. ಅವ್ರಿಗೆ ತುಂಬ ಸಮಸ್ಯೆಗಳಿತ್ತು ಬ್ರಿಡ್ಜ್ ಇಲ್ಲದೆ ಇರೋ ಕಾರಣಕ್ಕೆ 60 ಲಕ್ಷ ವೆಚ್ಚದಲ್ಲಿ ಒಂದು ಬ್ರಿಡ್ಜನ್ನು ನಿರ್ಮಾಣ ಮಾಡಿದ್ದಾರೆ. ಮತ್ತು ಕಮ್ಮುಗುಡ್ರಳ್ಳಿ ಮಸೀದಿ ಮತ್ತು ರಸ್ತೆಗೆ 45 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಆಲ್ರೆಡಿ ನಿರ್ಮಾಣ ಮಾಡೋದಕ್ಕೆ ಕೆಲಸ ಕಾರ್ಯಗಳು ಸ್ಟಾರ್ಟ್ ಆಗಿದೆ. ಅದೇ ರೀತಿಯಾಗಿ ಕಾಕಲಚಿಂತೆ ಮತ್ತು ಕಮ್ಮಗನಹಳ್ಳಿ ರೋಡ್ 1,75,00,000 ವೆಚ್ಚದಲ್ಲಿ ಮಾಡಿದ್ದಾರೆ ಸರ್. ರಡ್ಡಹಳ್ಳಿ ಸಿ ಸಿ ರೋಡು ಪೈಲ್ಗುರ್ಕಿ ಪಂಚಾಯಿತಿಯಲ್ಲಿ 23 ಲಕ್ಷ ರೂಪಾಯಿ ಸಿ ಸಿ ರೋಡ್ ಕೂಡ ಅಲ್ಲಿ ಆಲ್ರೆಡಿ ನಿರ್ಮಾಣ ಮಾಡಬೇಕು ಅಂತ ಆಲ್ರೆಡಿ ಸ್ಟಾರ್ಟ್ ಮಾಡಿ ಕೆಲಸ ಆಗಿರ್ಬೋದು ಸರ್. ಒಂದ್ಸಲಿ ಬನ್ನಿ, ನೀವು ನೋಡಿ, ನಮ್ಮ ಜೊತೆಯಲ್ಲೇ ಬನ್ನಿ, ನಾವು ಕರ್ಕೊಂಡು ಹೋಗ್ತೀವಿ. ನನ್ನ ಕಾರಲ್ಲೇ ಬನ್ನಿ ಸರ್. ಅಲ್ಲೇನಿದೆಯಾ ಅದನ್ನು ಅಭಿವೃದ್ಧಿ ಏನೇನಾಗಿದೆ ಅದನ್ನೆಲ್ಲ ತೋರಿಸ್ತೀನಿ. ನಿಮ್ಮ ಕಣ್ಣಾರೆ ನೋಡಿ. ಯಾರೋ ಒಬ್ಬರು ಸುಳ್ಳುಬಲ್ಲ ಅಪವಾದಗಳು ನಮ್ಮ ಶಾಸಕರ ಮೇಲೆ ಹೇಳ್ಬೋದು. ನೀವು ಯಾರ್ದೋ ಒಂದು ಕಿವಿ ಮಾತು ಕೇಳಿಸ್ಕೊಂಡು ನೀವು ಈ ಥರ ಎಲ್ಲ ಮಾತಾಡೋದು ತಪ್ಪು, ಅದು ಸರಿಯಲ್ಲ. ಸೊ ನೀವು ಬನ್ನಿ, ಒಂದ್ಸಲಿ ನೀವು ವೀಕ್ಷಣೆ ಮಾಡಿ. ನಾಳೆ ನಮ್ಮೂರಿಗೆ ನಮ್ಮ ಶಾಸಕರ ಪ್ರೋಗ್ರಾಮ್ ಕೂಡ ಇದೆ, ನಿಮ್ಮನ್ನು ಇನ್ವೈಟ್ ಮಾಡ್ತಾಯಿದ್ದೀವಿ ಸರ್. ನಾವು ನಮ್ಮ ಶಾಸಕರ ಹತ್ರನೂ ನಾವು ಮಾತಾಡ್ತೀವಿ, ನೀವು ಬನ್ನಿ, ನಿಮಗೂ ಒಂದು ಚಾಪೆ ಹಾಕ್ತೀವಿ. ನಮ್ಮ ಶಾಸಕರು ಏನು ಕೆಲಸ ಕಾರ್ಯಗಳು ಮಾಡ್ತಾಯಿದ್ದಾರೆ, ಏನು ಸಹಾಯ ಮಾಡ್ತಾಯಿದ್ದಾರೆ ಜನಕ್ಕೆ, ಏನು ಇದು ಅವ್ರ ಕೈಯಲ್ಲಾಗಿರೋವಂಥ ಇದು ಲೈಕ್ ಅಧಿಕಾರಿಗಳನ್ನ ಕರ್ಕೊಂಡೋಗಿ ಏನೇನು ಮಾಡ್ತಾಯಿದ್ದಾರೆ ಅನ್ನೋದು ನಿಮ್ಮ ಕಣ್ಣಾರೆ ನೀವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸರ್. ಈಗ ಒಂದು ಆಧಾರ್ ಕಾರ್ಡ್ ಇರ್ಬೋದು, ಪೆನ್ಷನ್ ಇರ್ಬೋದು, ಏನೇ ಇರ್ಬೋದು, ಅಲ್ಲೇ ಸ್ಥಳದಲ್ಲೇ ಕೂತು ಇಮಿಡಿಯೇಟಾಗಿ ಅವರು ಸಾಲ್ವ್ ಮಾಡೋಂಥ ಒಂದು ಕೆಲಸ ನಡೀತಾ ಇದೆ ಸರ್. ಈಗ ನಾನು ಕೂಡ ಹಳ್ಳಿಗೂ ಹೋಗಿದ್ದೀನಿ, ನನ್ನ ಕಣ್ಣಲ್ಲಿ ನಾನು ವೀಕ್ಷಣೆ ಮಾಡಿದ್ದೀನಿ. ನಾನು ಸುಮಾರು ಜನಕ್ಕೆ ನಾನು ಡೈರೆಕ್ಟಾಗಿದ್ದು ನಾನೇ ಲೆಟ್ರ್ ಬರೆದು ಕೂಡ ಅವರಿಗೆ ಸಾರ್ಟ್ ಔಟ್ ಮಾಡಿ ಕೊಟ್ಟಿರೋದಿದೆ ಸರ್. ಸುಮಾರು ವರ್ಷಗಳಿಂದ ಸರ್ವೆ ಮಾಡ್ದಿರ ಜಮೀನಲ್ಲಿ ರೋಡೆಲ್ಲ ಇದು ಮಾಡ್ಕೊಂಡು ಒತ್ತುವರಿ ಮಾಡಿಕೊಂಡು ಅಂಥದನ್ನೆಲ್ಲ ಕ್ಲಿಯರ್ ಮಾಡಿ ಶಾಸಕರೇ ಅಲ್ಲಿ ನಿಂತು, ಮೊನ್ನೆ ಫಾರ್ ಎಕ್ಸಾಂಪಲ್ ಸರ್, ಇದು ಹಿರೇನಾಗವಲ್ಲಿಯಲ್ಲಿ ಸುಮಾರು ಒಂದು 50ರಿಂದ 100 ವರ್ಷದಿಂದ ಇಲ್ಲದೆ ಇರೋ ಇತಿಹಾಸದಲ್ಲಿರೋ ರೋಡು, ಒಂದು ಸ್ಮಶಾನಕ್ಕೆ ಒಂದು ಸ್ಮಶಾನಕ್ಕೆ ದಾರಿ ಇಲ್ಲದೆ ಇರೋಂಥದ್ರಲ್ಲಿ ಅವ್ರು ತುಂಬ ಹೆಣನ ತಗೊಂಡು ಹೋಗ್ಬೇಕಂತಂದ್ರೂ ಅಷ್ಟು ಕಷ್ಟಪಟ್ಟಿದ್ದಾರೆ. ಅದೇ ಅದನ್ನು ಗುರುತಿಸಿ ನಮ್ಮ ಶಾಸಕರು ಬಂದ ಜನಾಂಗದವರು, ಆ ಭಾಗದ ಜನಾಂಗರು ಅಂತ ಕೇಳ್ಕೊಂಡಿದ್ದ ತಕ್ಷಣ ಇಮಿಡಿಯೇಟಾಗಿ ನೆಕ್ಸ್ಟ್ ದಿನವೇ ನಮ್ಮೂರಿಗೆ ನಮ್ಮ ಶಾಸಕರು ಪ್ರೋಗ್ರಾಮ್ ಹಾಕ್ಕೊಂಡು ಅವರೇ ಅಲ್ಲಿ ನಿಂತು ಸರ್ವೇಯರ್ನ ADLRನ ಎಲ್ಲರನ್ನ ಕರೆಸಿ ಇಮಿಡಿಯೇಟಾಗಿ ರೋಡ್ ಕ್ಲಿಯರ್ ಮಾಡಿದ್ದಾರೆ. ನೀವು ಹೋಗಿ ಒಂದ್ಸಲಿ ವೀಕ್ಷಣೆ ಮಾಡ್ಬೋದು ಸರ್. ಅದೇ ರೀತಿ ಚಿಕ್ಕಬಳ್ಳಾಪುರದಲ್ಲಿ ರೇಡಿಯಾಲಜಿ ಬ್ಲಾಕ್ಗೆ 8 ಕೋಟಿ ರೂಪಾಯಿ ಹಾಕಿದ್ದಾರೆ ಸರ್. ಮೈನಾರಿಟಿ ಹಾಸ್ಟೆಲ್ ಮುರಾರ್ಜಿ ದೇಸಾಯಿ ಇದು ಇಂಪ್ರೂವ್ಮೆಂಟ್ ಕಾಮಗಾರಿಗೆ 4 ಕೋಟಿ ರೂಪಾಯಿ ಹಾಕಿದ್ದಾರೆ. ಮತ್ತು ಮೊನ್ನೆ ಮಂಡಿಕಲ್ ಭಾಗದಲ್ಲಿ ಗುಂಡ್ಲು ಮಂಡಿಕಲ್ಲಲ್ಲಿ 38 ಶೌಚಾಲಯ ದಲಿತರಿಗೆ, ಅವರಿಗೆ ಇಷ್ಟು ವರ್ಷ ಇತಿಹಾಸದಲ್ಲಿ ಅವರಿಗೆ ಶೌಚಾಲಯ ಅನ್ನೋದೇ ಇರಲಿಲ್ಲ. ಸೊ ಅದರಲ್ಲಿ 38 ವಾಶ್ರೂಮು 40 ಲಕ್ಷದ ವೆಚ್ಚದಲ್ಲಿ ನಿರ್ಮಾಣ ಮಾಡೋದಕ್ಕೆ ಆ ಕಾಂಟ್ರಾಕ್ಟ್ ಕೂಡ ಅಲ್ಲಿರೋ ಸ್ಥಳೀಯರಿಗೆ ಕೊಟ್ಟಿದ್ದಾರೆ. ಇದು ಅಭಿವೃದ್ಧಿ ಅಲ್ವಾ ಸರ್? ಇದಕ್ಕಿನ್ನೂ ಅಭಿವೃದ್ಧಿ ಬೇಕಾ? ಬನ್ನಿ, ನಾಳೆನೂ ಬನ್ನಿ, ನೀವು ಬಂದು ವೀಕ್ಷಣೆ ಮಾಡಿ, ನಾವೆಲ್ಲ ತೋರಿಸ್ತೀವಿ, ನಾವು ರೆಡಿ ಇದ್ದೀವಿ. ನಮ್ಮ ಸಂಸದರನ್ನು ನೀವು ಬನ್ನಿ, ನಮ್ಮ ಶಾಸಕರು ಬರ್ತಾರೆ, ನಾವು ಕೂತ್ಕೊಂಡು ನಾವೆಲ್ಲ ನೋಡ್ಬಿಟ್ಟು ಬೇಕಾದ್ರೆ ನೀವೇ ನೋಡಿ ಸರ್, ಗೊತ್ತಾಗುತ್ತೆ. ಅಷ್ಟೇ ಸಾಕಲ್ಲ.